ಮಾತಾಡ್ರಿ. ಕರೆಕ್ಟ್ ಅಧ್ಯಕ್ಷರೇ, ನೀವು ಇವಾಗ ನಾನು ಮೆಚ್ಚದೆ, ನೀವು ಕರೆಕ್ಟ್ ಅದ. ಅವ್ನು ನಂಗೆ ಹೇಳ್ದಲ್ಲ, ಅವ್ರ ಮೇಲೆ ಯಾಕೆ ಅಧ್ಯಕ್ಷರ ಕೇಸ್ ಹಾಕಿಲ್ಲ ನೀವು? ಇಷ್ಟೊಂದು ದೊಡ್ಡ ಸರ್ಕಾರ, ಪೊಲೀಸವರೆಲ್ಲ ನಿಮ್ಮ ಕೈಯಲ್ಲೇ ಇದ್ದಾರೆ, IAS ಅವರೆಲ್ಲ ನಿಮ್ಮ ಕೈ, ಅವ್ರನ್ನ ಯಾಕೆ ಕೇಸ್ ಹಾಕಿಲ್ಲ ಅವ್ರ ಮೇಲೆ? ಪತ್ರಿಕಾ ಪ್ರೆಸ್ ಮೀಟ್ ಮಾಡಿ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ, ಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಯಾಕೆ ಕ್ರಮ ಆಗಿಲ್ಲ ಅವ್ರ ಮೇಲೆ? ಹಿಡಿದು ಒಳಗಾಕಿ. ನೀವ್ ಹೇಳಿದ್ರಲ್ಲ 80% ಹೆಂಗ್ ಸಾರ್ ಕೊಡಕ್ ಆತತೆ ಅಂತ, ಬರ್ದವ್ರಲ್ಲ, ಆಕ್ಷನ್ ಬರೀರಿ. ಅದು ಕಾಗದ ರೂಪಕ್ಕೆ ಬರ್ಬೇಕಲ್ಲ. ಕಾಗದ ರೂಪಲ್ಲೇ ಕೊಟ್ಟಿರೋದು. ಅದು ಹೇಳ್ತಾರೆ, ಸುಮ್ಮನೆ ಹೇಳ್ತಾರ. ನಮ್ಮೇಲೆ 40% ಅಂದಾಗ ಸುಮ್ಮನೆ ಹೆಂಗ್ ಅಂದ್ಬಿಟ್ರಿ? ಅವಾಗೆಲ್ಲ ಡಮ ಅಂತ ಡಂಗೂರ ಹೊಡೆದ್ರಿ ಎಲ್ಲ ಜನ ಸುಮ್ಮನೆ ಬಿಡ್ತಾರೇನ್ರಿ? 80% 40% ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾರ? 20% ಕೆಲಸ ಮಾಡಿದ್ರೆ ಜನ ಸುಮ್ಮನೆ ಬಿಡ್ತಾರ? ಲೆಕ್ಕ ಹಾಕ್ಬೇಕಲ್ಲ. ಹಂಗಾರೆ ನಾ 80% ಇಲ್ಲ ಅಂತೀರಾ? ಇವೆಲ್ಲ ಬೇಡ, ಒಂದು 60% ಆದ್ರೂ ಒಪ್ಕೊಂತೀರಾ? ಅದೇನು ಹೇಳಬೇಕು? ಒಂದು 60% ಆದ್ರೂ ಒಪ್ಕೊಳ್ಳಿ ಸರ್. ಇವು ಯಾವ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಹೇಳೋದಿದು, ಬರೀ ಹೇಳೋದು. ಅಧ್ಯಕ್ಷರೇ, ನೀವು ಪಾಪ ಅಮಾಯಕರು. ನಿಮ್ಗೆ ಗೊತ್ತಿಲ್ಲ, ನೀವು ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ 12% ಕೊಡ್ಬೇಕು, ಕೊನೆಯಲ್ಲಿ ಬಿಲ್ ಕೊಡ್ಬೇಕಾದ್ರೆ 7% ಕೊಡ್ಬೇಕು. ಇನ್ನು ಇಂಜಿನಿಯರ್ಗಳದ್ದು ಅವ್ರ ಕತೆ ಗೊತ್ತಿಲ್ಲ. ನಿಮ್ಮ ಶೇಟ್ರಲ್ಲಿ ಯಾರನ್ನ ಕಾಂಟ್ರಾಕ್ಟ್ ಅಂತ ಕರೆದು ಕೇಳಿ. ಅಧ್ಯಕ್ಷ ಬಿಡಿ, ಆಯ್ತು. ಒಂದ್ ಕಡೆ ಆರ್ಥಿಕ ಶಿಸ್ತು ಅಂತೀರ, ಸಾಲ ತೀರ್ಸಕ್ ಆತ ಇಲ್ಲ. ನಾನು ಹಂಗೆ ಚೆಕ್ ಮಾಡಿದೆ ಮೊನ್ನೆ, ಒಂದು ಟೋಟಲ್ ಹಾಕಿದೆ ಕೂತ್ಕೊಂಡು, ಎಲ್ಲ ಯೂಟ್ಯೂಬ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಸಾಲ ಮಾಡಿದವರು ಅಂದ್ರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಸಾಲ ಎಷ್ಟಪ್ಪ? 7 ಕೋಟಿನ? ಆಯ್ತಾ? ಇಲ್ಲಿ ಬರ್ತೇನೆ. ಸಾಲ ಅಷ್ಟು 7 ಲಕ್ಷ ಕೋಟಿ ಸಾಲ ಮಾಡವ್ರು ಸಿದ್ದರಾಮಣ್ಣ ಒಬ್ರೆ. ಹೈಯೆಸ್ಟ್ ಅವಾರ್ಡ್ ಕೊಡ್ಬೇಕಲ್ಲ ಅವ್ರಿಗೆ. ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಬೇಕಾಬಿಟ್ಟಿ ಸಾಲ ಮಾಡಿದ್ದೀರಾ. ಒಟ್ಟು ಸಾಲ ಸಿದ್ದರಾಮಯ್ಯನವ್ರದ್ದು ಟೋಟಲ್ 7.64 ಲಕ್ಷ ಕೋಟಿ. ಸಿದ್ದರಾಮಯ್ಯ ಒಬ್ಬರೇ. ಎಲ್ಲಿಂದ ನಾನು ಹೇಳ್ತಾ ಇರೋದು? ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಯಡಿಯೂರಪ್ಪನವ್ರಿಗೂ ಬೊಮ್ಮಾಯಿ ಎಲ್ಲ ಸೇರಿ ಅವ್ರವ್ರ ಇಂಡಿವಿಜುವಲ್ ಸಾಲನೂ ಐತೆ. ಹತ್ರ ಪಟ್ಟಿನೇ ಐತೆ, ಯಾರ್ಯಾರು ಎಷ್ಟೇ ಸಾಲ ಮಾಡವ್ರೆ. ಸಿದ್ದರಾಮಯ್ಯನವರು ಒಬ್ಬರೇ 7.64 ಕೋಟಿ ಸಾಲ ಮಾಡಿದ್ರು. ಆರ್ಥಿಕ ಶಿಸ್ತು ಎಲ್ಲಿಂದ ಬರ್ತದೆ? ಬದನೆಕಾಯಿ ಆರ್ಥಿಕ ಶಿಸ್ತು ಎಲ್ಲಿಂದ ಬರಕ್ಕೆ ಸಾಧ್ಯ? ಇಷ್ಟೊಂದು ಸಾಲ ಮಾಡಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಹಣ, ಮಾನ್ಯ ತೆಂಗಿನಕಾಯಿ ಅವರು ಮಹೇಶ್ ಗೃಹಲಕ್ಷ್ಮಿ ಹಣ 5,000 ಕೋಟಿ. ತಾವು ಆರೋಗ್ಯ ಸರಿ ಇರಲಿಲ್ಲ, ಬೆಳಗಾವಿ ಅಧಿವೇಶನ ಅಲ್ಲಿ 5,000 ಕೋಟಿ ಹಣನ 2 ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವನಪ್ಪ? ಫೆಬ್ರವರಿ ಮಾರ್ಚ್ 2 ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ. ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು ಏನೋ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಹಾಕಿಲ್ಲ, ಇದುವರೆಗೂ. ಆಮೇಲೆ ನಮ್ಮ DK ಶಿವಕುಮಾರ್ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ? DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ